ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಒಂದು ಸುಮಾರು 4-5 ದಿನದಿಂದ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ಒಂದು ಜನಗಳಿಗೆ ಒಂದು ನಿಜವಾಗೂ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬೇಕು. ಮತ್ತೊಂದು ಕಡೆಗೆ ಬೆಂಗಳೂರು ದಿನೇ 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 ಯಾವ ರೀತಿ ಬೆಳೀತಾ ಇದೆ ಅನ್ನೋದು ಗೊತ್ತು. ಅದೇ ರೀತಿಯಲ್ಲಿ ವಾಹನ ದಟ್ಟಣೆ ಕೂಡ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತು. ಅದೇ ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರ ಏನು ಒಂದು ಬಿಸ್ನೆಸ್ ಕಾರಿಡಾರ್ ಯೋಜನೆ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡು ಬಂತು. ಅದು ಆಕ್ಚುಲಿ ಸುಮಾರು 2005ರಿಂದ ಅಂತಂದ್ರೆ ಸುಮಾರು 20-21 ವರ್ಷದಿಂದ ಏನು ನೆನೆಗುದಿಗೆ ಬಿದ್ದಿತ್ತು. ಅದಕ್ಕೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಒಂದು ವೇಗವನ್ನ ತರಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದೆ. ಯಾಕಂತಂದ್ರೆ ಈ ನಮ್ಮ ಪೆರಿಫರಲ್ ರಿಂಗ್ ರೋಡ್ ಒಂದು ನಮ್ಮ ಬೆಂಗಳೂರಿಗೆ ಒಂದು ವರದಾನ ಅಂತಲೇನೆ ಹೇಳ್ಬೇಕು. ಯಾಕಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ವಾಹನ ದಟ್ಟಣೆ, ಟ್ರಾಫಿಕ್, ದಿನ ಜನಜಂಗುಳಿ ಇರುವಂತಹ ಪ್ರದೇಶದಲ್ಲಿ ಯಾವ ರೀತಿ ವೆಹಿಕಲ್ಸ್ ಇದಾಗ್ತಾ ಇದೆ, ಜನಗಳಿಗೆ ಆನ್ ಟೈಮ್ ಡ್ಯೂಟಿಗೆ ಜಾಯಿನ್ ಆಗ್ಬೇಕಾಗದೆ ಟ್ರಾಫಿಕ್ ಅಲ್ಲಿ ಒದ್ದಾಡ ಅಂತ ಪರಿಸ್ಥಿತಿ ಬಂದಿರುವಾಗ ನಮ್ಮ ಕರ್ನಾಟಕ ಸರ್ಕಾರ ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದು ಅದಕ್ಕೆ ಒಂದು ವೇಗವನ್ನ ಕೊಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜನ್ನ ಮಾಡ್ಕೊಂಡಿದೆ. ಅದು ಯಾವ ರೀತಿ, ಎಷ್ಟು ಕಿಲೋಮೀಟರ್ ಬರುತ್ತೆ, ಎಲ್ಲೆಲ್ಲ ಬರುತ್ತೆ, ಯಾವ ರೋಡಿಂದ ಯಾವ ರೋಡಿಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಅಂದ್ರೆ, ನನ್ನ ಚಾನೆಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಮತ್ತೆ ವಿಡಿಯೋನ ಕೊನೆವರೆಗೂ ಕೂಡ ಕ್ವಿಟ್ ಮಾಡದೆ ನೋಡಿ. ಯಾಕಂದ್ರೆ ಯಾವುದೇ ಒಂದು ವಿಡಿಯೋ ಆದ್ರೂ ಕೂಡ ನಿಮ್ಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿದಾಗ ಮಾತ್ರನೇ ಅದು ವಿಷಯ ಅರ್ಥ ಆಗೋದು. ಅದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊನೆವರೆಗೂ ಕೂಡ ನೋಡಿ. ಓಕೆ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನೇ ದಿನೇ ವೆಹಿಕಲ್ಸ್ ದಟ್ಟಣೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಬಿಗ್ ಟ್ವಿಸ್ಟ್ ಅನ್ನ ಇಟ್ಟಿದೆ. ಏನಂತ ಅಂದ್ರೆ, ಸುಮಾರು ನನಗೆ ಗೊತ್ತಿರೋ ತರ 2 ದಶಕಗಳಿಂದ ನೆನೆಗುದಿಗೆ ಬಿದ್ದಂತಹ ನಮ್ಮ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್, ಏನು ಪೆರಿಫೆರಲ್ ರಿಂಗ್ ರೋಡ್ ಅಂತ ಹೇಳ್ತೀವಿ, ಈ ಯೋಜನೆಗೆ ಈಗ ಹೊಸ ವೇಗನೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಹಿಂದೆ ಏನು ಪೆರಿಫೆರಲ್ ರಿಂಗ್ ರೋಡ್ ಅಂತ ಕರೀತಾ ಇದ್ವಿ, ಅದಕ್ಕೆ ನಮ್ಮ ಸರ್ಕಾರ ಬಿಸ್ನೆಸ್ ಕಾರಿಡಾರ್ ಯೋಜನೆ ಅನ್ನೋ ಒಂದು ಹೊಸ ನಾಮಕರಣವನ್ನ ಮಾಡಿ ಅದಕ್ಕೆ ವೇಗದ ಮಿತಿಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಮತ್ತೆ ಈ ಯೋಜನೆಗೆ ಭೂಮಿ ನೀಡುವಂತಹ ರೈತರಿಗೆ ಬಿಡಿಎಯಿಂದ ಒಂದು ಬಂಪರ್ ಆಫರ್ ಅನ್ನು ಕೂಡ ನೀಡ್ತಾ ಇದ್ದಾರೆ. ಏನು ಈ ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ನೀಡುವಂತಹ ಜಮೀನಿಗೆ ಬದಲಾಗಿ ಅವರು ಜಮೀನನ್ನ ತಗೊಳ್ಬಹುದು ಅಥವಾ ಅವಾರ್ಡ್ ಅಮೌಂಟ್ ಅನ್ನ ಬೇಕಾದ್ರೂ ತಗೊಳ್ಬಹುದು. ಇದೇ ರೀತಿಯಲ್ಲಾಗಿ 5 ರೀತಿಯ ಒಂದು ಆಪ್ಷನ್ ಅನ್ನು ಕೂಡ ನಮ್ಮ ಸರ್ಕಾರ ನೀಡ್ತಾ ಇದೆ. ಏನು ಈ ಪೆರಿಫೆರಲ್ ರಿಂಗ್ ರೋಡ್ ಬಿಸ್ನೆಸ್ ಕಾರಿಡಾರ್ ಯೋಜನೆ ಅಂತ ಹೇಳ್ತೀವಿ, ಈ ಬಿಸ್ನೆಸ್ ಕಾರಿಡಾರ್ ಭೂಮಿಗೆ ಪರಿಹಾರ ಘೋಷಣೆಯನ್ನು ಕೂಡ ಮಾಡೋದಕ್ಕೆ ಆಲ್ರೆಡಿ ಸರ್ಕಾರ ಮುಂದಾಗಿದೆ. ಏನು ನಮ್ಮ ಬಿಸ್ನೆಸ್ ಕಾರಿಡಾರ್ ಯೋಜನೆ ಸುಮಾರು 74 ಕಿಲೋಮೀಟರ್ ಉದ್ದದ ಮಹತ್ವಾಕಾಂಕ್ಷೆಯ ಯೋಜನೆ ಅಂತ ಹೆಸರು ಬಂದು ಒಂದು ಹೆಗ್ಗಳಿಕೆಯನ್ನು ಕೂಡ ತರೋದಕ್ಕೆ ಸಜ್ಜು ಆಗಿದೆ ಈ ನಮ್ಮ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆ. ಈ ಯೋಜನೆಗಾಗಿ ಒಟ್ಟು 2560 ಎಕರೆ ಜಮೀನು ಅಕ್ವೈರ್ ಮಾಡುವಂತಹ ಚಾನ್ಸಸ್ ಇದೆ. ಆದ್ರೆ ಈಗ ಏನು ಈ ಬಿಡಿಎ ಬಿಸ್ನೆಸ್ ಕಾರಿಡಾರ್ ಭೂಮಿಗೆ ಪರಿಹಾರ ಘೋಷಣೆ ಮಾಡಿ ಎಕರೆಗೆ ಇಷ್ಟು ಅಂತ ಹೇಳಿ ರೇಟ್ ಫಿಕ್ಸ್ ಮಾಡೋದಕ್ಕೆ ಕೂಡ ನಮ್ಮ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಪ್ರತಿ ಎಕರೆಗೆ ಬಿಡಿಎಯಿಂದ ಎಷ್ಟು ರೇಟ್ ಫಿಕ್ಸ್ ಆಗಿದೆ, ರೈತರು ಇದಕ್ಕೆ ಒಪ್ಕೊಂಡಿದಾರಾ, ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಬಿಡಿಎ ಬಿಗ್ ಪ್ಲಾನ್. ಬಿಸಿನೆಸ್ ಕಾರಿಡಾರ್ ಭೂಮಿಗೆ ಪರಿಹಾರ ಘೋಷಣೆ.
ರೈತರಿಗೆ 1 ಎಕರೆಗೆ ಎಷ್ಟು ಸಿಗುತ್ತೆ ಗೊತ್ತಾ ಪರಿಹಾರ? ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲು ರಾಜ್ಯ ಸರ್ಕಾರ ಈಗ ಮಹತ್ವಾಕಾಂಕ್ಷೆಯ ಹೆಜ್ಜೆಯನ್ನ ಇಟ್ಟಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಈಗ ಹೊಸ ವೇಗ ಸಿಕ್ಕಿದೆ. ಈ ಹಿಂದೆ ಪೆರಿಫೆರಲ್ ರಿಂಗ್ ರೋಡ್ ಅಂತ ಕರೆಯಲ್ಪಡ್ತಾ ಇದ್ದಂತಹ ಈ ಯೋಜನೆಗೆ ಈಗ ಮರುಜೀವ ಬಂದಿದೆ. ಈ ಯೋಜನೆಗೆ ಭೂಮಿ ನೀಡುವ ರೈತರಿಗೆ ಬಿಡಿಎ ಬಂಪರ್ ಆಫರ್ ಅನ್ನ ನೀಡ್ತಾ ಇದೆ. ಬಿಸಿನೆಸ್ ಕಾರಿಡಾರ್ ಭೂಮಿಗೆ ಪರಿಹಾರ ಘೋಷಣೆ ಮಾಡಲು ಮುಂದಾಗಿದೆ. ಸುಮಾರು 74 ಕಿಲೋಮೀಟರ್ ಉದ್ದದ ಮಹತ್ವಾಕಾಂಕ್ಷೆಯ ಯೋಜನೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್. ಈ ಯೋಜನೆಗಾಗಿ ಒಟ್ಟು 2560 ಎಕರೆ ಜಮೀನು ಬೇಕಾಗಿದೆ. ಆದರೆ ಕಾನೂನು ಹೋರಾಟ, ರೈತರ ಪ್ರತಿಭಟನೆಗಳಿಂದಾಗಿ ಯೋಜನೆ ಕುಂಟುತ್ತಾ ಸಾಗಿತ್ತು. ಆದರೆ ಈಗ ಬಿಡಿಎ ಬಿಸಿನೆಸ್ ಕಾರಿಡಾರ್ ಭೂಮಿಗೆ ಪರಿಹಾರ ಘೋಷಣೆ ಮಾಡಿ ಎಕರೆಗೆ ಇಷ್ಟು ಅಂತ ರೇಟನ್ನು ಫಿಕ್ಸ್ ಮಾಡಲು ಮುಂದಾಗಿದೆ. ಹಾಗಾದ್ರೆ ಪ್ರತಿ ಎಕರೆಗೆ ಬಿಡಿಎ ಎಷ್ಟು ರೇಟನ್ನು ಫಿಕ್ಸ್ ಮಾಡಿದೆ? ರೈತರು ಇದಕ್ಕೆ ಒಪ್ಪಿಕೊಂಡಿದ್ದಾರಾ? ಡೀಟೇಲ್ ಆಗಿ ನೋಡೋಣ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಥವಾ ಈ ಹಿಂದಿನ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಯು ಇಂದು ನಿನ್ನೆಯದಲ್ಲ. ಈ ಯೋಜನೆಗೆ 2008 ಮತ್ತು 2009ರಲ್ಲಿಯೇ ಮೊದಲ ಬಾರಿಗೆ ಭೂ ಸ್ವಾಧೀನದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಆಗ ಸುಮಾರು 1810 ಎಕರೆ ಭೂಮಿಯನ್ನ ಗುರುತಿಸಲಾಗಿತ್ತು. ಅದರಲ್ಲಿ ಮೊದಲ ಹಂತದಲ್ಲಿ 948 ಎಕರೆ 14.5 ಗುಂಟೆ ಭೂಮಿಗೆ ಪ್ರತಿ ಎಕರೆಗೆ ಕೇವಲ 20 ರಿಂದ 30 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವುದಾಗಿ ಬಿಡಿಎ ಘೋಷಣೆ ಮಾಡಿತ್ತು. ಆದರೆ ಇಷ್ಟು ಕಡಿಮೆ ಬೆಲೆಗೆ ಭೂಮಿ ನೀಡಲು ರೈತರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು. ಇದರಿಂದಾಗಿ ಕಳೆದ 15 ವರ್ಷಗಳಿಂದ ಈ ಯೋಜನೆ ಒಂದೇ ಒಂದು ಇಂಚು ಮುಂದೆ ಸಾಗಿರಲಿಲ್ಲ. ಭೂ ಸ್ವಾಧೀನ ಪ್ರಕ್ರಿಯೆ, ಕಾನೂನು ಸಂಘರ್ಷ ಮತ್ತು ರೈತರ ಹೋರಾಟದ ನಡುವೆ ಸಿಕ್ಕಿತ್ತು. ಕಾಲ ಬದಲಾದಂತೆ ಬೆಂಗಳೂರಿನ ಸುತ್ತಮುತ್ತಲ ಭೂಮಿಯ ಬೆಲೆ ಗಗನಕ್ಕೆ ಏರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ವರ್ತೂರು ಮತ್ತು ಗುಂಜೂರು ಭಾಗಗಳಲ್ಲಿ ಜಮೀನಿನ ಬೆಲೆ ಎಕರೆಗೆ 15 ರಿಂದ 40 ಕೋಟಿ ರೂಪಾಯಿಗಳವರೆಗೂ ಕೂಡ ತಲುಪಿದೆ. ಇಂತಹ ಪರಿಸ್ಥಿತಿಯಲ್ಲಿ 2008ರ ಹಳೆಯ ದರದಲ್ಲಿ ಪರಿಹಾರ ನೀಡುವುದು ಅಸಾಧ್ಯ ಎಂಬುದು ಸರ್ಕಾರಕ್ಕೆ ಮನವರಿಕೆಯಾಗಿದೆ. ಹೀಗಾಗಿ ಬಿಡಿಎ ಈಗ ಮಾತುಕತೆಯ ಮೂಲಕ ಭೂಮಿ ಪಡೆಯಲು ಮುಂದಾಗಿದೆ. ಕೆಲವು ನಿರ್ದಿಷ್ಟ ಗ್ರಾಮಗಳಲ್ಲಿ ಪ್ರತಿ ಎಕರೆಗೆ 16 ಕೋಟಿ ರೂಪಾಯಿಗಳವರೆಗೆ ಪರಿಹಾರವನ್ನು ನೀಡಲು ಬಿಡಿಎ ಸಮ್ಮತಿಸಿದೆ. ಈ ಹೊಸ ಆಫರ್ಗೆ ಈಗಾಗಲೇ ಹಲವು ರೈತರು ಒಪ್ಪಿಕೊಂಡಿದ್ದು ಸುಮಾರು 100 ಎಕರೆ ಭೂಮಿಯನ್ನ ಹಸ್ತಾಂತರಿಸಲು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಡಿಎಗೆ ಎದುರಾದ ತಾಂತ್ರಿಕ ಸಮಸ್ಯೆ. ಸಹಾಯಧನ ಪ್ಯಾಕೇಜ್ ಘೋಷಿಸಿದ ಬಿಡಿಎ. ಹೌದು, ಇಲ್ಲಿ ಒಂದು ಪ್ರಮುಖ ತಾಂತ್ರಿಕ ಸಮಸ್ಯೆ ಎದುರಾಗಿತ್ತು. ಒಮ್ಮೆ ಭೂ ಸ್ವಾಧೀನದ ಆದೇಶ ಹೊರಡಿಸಿದ ನಂತರ ಅದನ್ನು ಕಾನೂನಾತ್ಮಕವಾಗಿ ಹಿಂಪಡೆಯುವುದು ಬಹಳ ಕಷ್ಟ. ಹೀಗಾಗಿ ಹಳೆಯ ಆದೇಶವನ್ನು ಬದಲಿಸುವ ಬದಲು ಸರ್ಕಾರ ಹೊಸ ಪರಿಹಾರವನ್ನು ಸಹಾಯಧನ ಪ್ಯಾಕೇಜ್ ರೂಪದಲ್ಲಿ ನೀಡಲು ನಿರ್ಧರಿಸಿದೆ. ಅಂದರೆ ದಾಖಲೆಗಳಲ್ಲಿ ಹಳೆಯ ದರವಿದ್ರೂ ಕೂಡ ಹೆಚ್ಚುವರಿ ಮೊತ್ತವನ್ನು ವಿಶೇಷ ಪ್ಯಾಕೇಜ್ ಆಗಿ ರೈತರಿಗೆ ನೀಡಲಾಗುತ್ತೆ. ಈ ಮೂಲಕ ಕಾನೂನು ತೊಡಕುಗಳನ್ನು ಮೀರಿ ಯೋಜನೆಯನ್ನ ತ್ವರಿತಗೊಳಿಸಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ರೈತರ ಹಿತದೃಷ್ಟಿಯಿಂದ ಬಿಡಿಎ 5 ವಿಭಿನ್ನ ಪರಿಹಾರ ಆಯ್ಕೆಗಳನ್ನ ರೈತರ ಮುಂದೆ ಇಟ್ಟಿದೆ. ರೈತರು ತಮಗೆ ಇಷ್ಟವಾದ ಯಾವುದೇ ಒಂದನ್ನ ಕೂಡ ಆರಿಸಿಕೊಳ್ಳಬಹುದು. ಅವುಗಳನ್ನ ನೋಡ್ತಾ ಹೋಗೋಣ. ಒಂದು, ನೇರ ನಗದು ಪರಿಹಾರ, ಅಂದ್ರೆ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಮಾತುಕತೆ ನಡೆಸಿ ಹಣವನ್ನು ಪಡೆಯುವುದು. 2, ನಿವೇಶನಗಳ ಹಂಚಿಕೆ, ಭೂಮಿಗೆ ಬದಲಾಗಿ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ಪಡೆಯುವುದು. ಇನ್ನು 3ನೇದು ವಾಣಿಜ್ಯ ನಿವೇಶನಗಳು, ವಾಣಿಜ್ಯ ಉದ್ದೇಶದ ಫ್ಲಾಟ್ಗಳನ್ನು ಹೊಂದುವ ಆಯ್ಕೆ. ಇನ್ನು ವರ್ಗಾವಣೆ ಅಭಿವೃದ್ಧಿ ಹಕ್ಕುಗಳು, ತಮ್ಮ ಭೂಮಿಗೆ ಪ್ರತಿಯಾಗಿ ಟಿಡಿಆರ್ ಸರ್ಟಿಫಿಕೇಟ್ ಪಡೆಯುವುದು. ಮಹಡಿ ವಿಸ್ತರಣೆ ಅನುಪಾತ, ಇದು ಹೆಚ್ಚುವರಿ ನಿರ್ಮಾಣದ ಹಕ್ಕನ್ನು ಪಡೆಯುವುದು. ಯೋಜನೆಯ ಅಧ್ಯಕ್ಷರು ಹೇಳುವಂತೆ ಹೆಚ್ಚಿನ ಭೂಮಾಲೀಕರು 65:35 ಅನುಪಾತದ ಪರಿಹಾರಕ್ಕೆ ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ. ಅಂದರೆ ಪ್ರತಿ ಎಕರೆಗೆ 8,385 ಚದರ ಅಡಿ ವಾಣಿಜ್ಯ ನಿವೇಶನದ ಜೊತೆಗೆ ಟಿಡಿಆರ್ ಸೌಲಭ್ಯವನ್ನು ಪಡೆಯಲು ರೈತರು ಒಲವನ್ನು ತೋರುತ್ತಿದ್ದಾರೆ ಅಂತ ಹೇಳಿದ್ದಾರೆ. 4, ಜಿಲ್ಲಾಧಿಕಾರಿಗಳ ನೇಮಕ. ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಯಾವುದೇ ಪಾರದರ್ಶಕತೆಯ ಕೊರತೆ ಉಂಟಾಗಬಾರದು ಅಂತ ಬಿಡಿಎ ಗ್ರಾಮವಾರು ಪರಿಹಾರದ ವಿವರಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಅಲ್ಲದೆ ಪ್ರಕ್ರಿಯೆಯನ್ನು ವೇಗಗೊಳಿಸಲು 4 ಜಿಲ್ಲಾಧಿಕಾರಿಗಳನ್ನು ವಿಶೇಷವಾಗಿ ನೇಮಿಸಲಾಗಿದೆ. ರೈತರು ಒಪ್ಪಿಗೆ ಪತ್ರ ನೀಡಿದ ತಕ್ಷಣವೇ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಕೆಲಸ ನಡೀತಾ ಇದೆ. ಯಾವುದೇ ಯೋಜನೆಯಲ್ಲಿ 80% ಭೂ ಸ್ವಾಧೀನ ಪೂರ್ಣಗೊಂಡ ನಂತರವೇ ಟೆಂಡರ್ ಕರೆಯಬೇಕು ಎಂಬ ನಿಯಮವಿದೆ. ಆದರೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಕೆಲಸವನ್ನ ತಡ ಮಾಡಬಾರದು ಎಂಬ ಉದ್ದೇಶ
ಉದ್ದೇಶದಿಂದ ಬಿಡಿಎ ಸರ್ಕಾರಕ್ಕೆ ಪತ್ರವನ್ನ ಬರೆದಿದೆ. 60% ಭೂ ಸ್ವಾಧೀನವಾದ ಕೂಡಲೇ ಟೆಂಡರ್ ಕರೆಯಲು ಅನುಮತಿ ನೀಡಿ ಅಂತ ಬಿಡಿಎ ಕೋರಿದೆ. ಪ್ರಸ್ತುತ ಈ ಯೋಜನೆಯ ಪರಿಷ್ಕೃತ ವಿವರವಾದ ಯೋಜನಾ ವರದಿ ಅಂದ್ರೆ ಡಿಪಿಆರ್ ಸಿದ್ಧವಾಗ್ತಾ ಇದೆ. ಏನಿದು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆ? ಬೆಂಗಳೂರಿಗೆ ಈ ಯೋಜನೆ ಯಾಕೆ ಮುಖ್ಯ? ಸುಮಾರು 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆ ಈಗ ವೇಗವನ್ನ ಪಡೆದುಕೊಂಡಿದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಮರುನಾಮಕರಣಗೊಂಡಿರುವ ಯೋಜನೆಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ವೇಗವನ್ನ ಕೊಟ್ಟಿದೆ. 117 ಕಿಲೋಮೀಟರ್ ಉದ್ದದ ಅತ್ಯಾಧುನಿಕ ರಸ್ತೆ ನಿರ್ಮಾಣವಾಗಲಿದೆ. ಪ್ರಮುಖವಾಗಿ ಇದು 8 ಲೇನ್ ಎಕ್ಸ್ಪ್ರೆಸ್ ವೇ ಆಗಿರಲಿದ್ದು ನಗರದ ಆರ್ಥಿಕ ಬೆಳವಣಿಗೆಗೆ ವೇಗವನ್ನ ನೀಡುವ ಒಂದು ಸಮಗ್ರ ಕಾರಿಡಾರ್ ಆಗಲಿದೆ. ಅದಲ್ಲದೆ ಈ ಮಾರ್ಗದಲ್ಲಿ ಭವಿಷ್ಯದ ಮೆಟ್ರೋ ಕಾರಿಡಾರ್ ಕೂಡ ಇರಲಿದೆ. ಈ ಯೋಜನೆಗೆ ಸರ್ಕಾರದ ಗ್ಯಾರಂಟಿಯೊಂದಿಗೆ 27,000 ಕೋಟಿ ರೂಪಾಯಿನ ಹುಡ್ಕೋ ಮೂಲಕ ರಾಜ್ಯ ಸರ್ಕಾರ ಪಡೆದಿದ್ದು, ಭೂ ಸ್ವಾಧೀನಕ್ಕೆ ಸುಮಾರು 21,000 ಕೋಟಿ ರೂಪಾಯಿ, ಕಾಮಗಾರಿಗಾಗಿ 6,000 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ನಗರದ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡಲು ಈ ಬಿಸಿನೆಸ್ ಕಾರಿಡಾರ್ ಅತ್ಯಂತ ನಿರ್ಣಾಯಕವಾಗಿದೆ. ಉತ್ತರ ಬೆಂಗಳೂರಿನಿಂದ ಪೂರ್ವ ಮತ್ತು ದಕ್ಷಿಣದ ಭಾಗಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ಈ ರಸ್ತೆ ಸಿದ್ಧವಾದರೆ ನಗರದ ಒಳಗಿನ ಟ್ರಾಫಿಕ್ ಒತ್ತಡ ಗಣನೀಯವಾಗಿ ತಗ್ಗಲಿದೆ. 8 ಲೇನ್ ಎಕ್ಸ್ಪ್ರೆಸ್ ವೇ ಮೆಟ್ರೋ ಕಾರಿಡಾರ್, ಸರ್ವಿಸ್ ರೋಡ್, ಸೈಕ್ಲಿಂಗ್, ಪಾದಚಾರಿ ಮಾರ್ಗ. ಇನ್ನು ಈ ಯೋಜನೆಯು 8 ಲೇನ್ ಎಕ್ಸ್ಪ್ರೆಸ್ ವೇಯನ್ನ ಒಳಗೊಂಡಿರುತ್ತೆ. ಮೊದಲು 100 ಮೀಟರ್ ರಸ್ತೆ ನಿರ್ಮಿಸುವ ಪ್ರಸ್ತಾಪವಿತ್ತು, ಆದರೆ ಈಗ 65 ಮೀಟರ್ ಜಾಗದಲ್ಲಿ ರಸ್ತೆ ನಿರ್ಮಿಸಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೂಡ ಇಷ್ಟೇ ಅಗಲವನ್ನ ಹೊಂದಿದೆ. 65 ಮೀಟರ್ ಜಾಗದಲ್ಲಿ 41 ಮೀಟರ್ಗಳಷ್ಟು ಜಾಗವನ್ನ 8 ಲೇನ್ ಎಕ್ಸ್ಪ್ರೆಸ್ ವೇಗಾಗಿ ಮೀಸಲಿಡಲಾಗಿದೆ. ಇದರ ಮಧ್ಯೆ 5 ಮೀಟರ್ಗಳ ಜಾಗವನ್ನ ಭವಿಷ್ಯದ ಮೆಟ್ರೋ ಕಾರಿಡಾರ್ಗಾಗಿ ಕಾಯ್ದಿರಿಸಲಾಗಿದೆ. ಇದನ್ನ ಬಿಟ್ಟು ಎಕ್ಸ್ಪ್ರೆಸ್ ವೇನ 2 ಬದಿಗಳಲ್ಲಿ ತಲಾ 9 ಮೀಟರ್ ಅಗಲದ ಸರ್ವಿಸ್ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಈ ಸರ್ವಿಸ್ ರಸ್ತೆಗಳಲ್ಲಿ 2 ಲೇನ್ಗಳು ವಾಹನ ಸಂಚಾರಕ್ಕೆ ಮತ್ತು 1 ಲೈನ್ ಸೈಕ್ಲಿಂಗ್ಗೆ ಮೀಸಲಿಡಲಾಗುತ್ತೆ. ಅದಲ್ಲದೆ 3 ಮೀಟರ್ ಅಗಲದ ಪಾದಚಾರಿ ಮಾರ್ಗಗಳು ಕೂಡ ಸರ್ವಿಸ್ ರೋಡ್ನಲ್ಲಿ ಇರಲಿವೆ. ಸರ್ವಿಸ್ ರೋಡ್, ಎಕ್ಸ್ಪ್ರೆಸ್ ವೇ ಎಲ್ಲದನ್ನ ಸೇರಿಸಿದರೆ ಒಟ್ಟು 12 ಪಥಗಳ ರಸ್ತೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ನಲ್ಲಿ ಇರಲಿದೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾರ್ಗ ಹೇಗಿದೆ? ಇನ್ನು 117 ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಉತ್ತರದಲ್ಲಿ 73 ಕಿಲೋಮೀಟರ್ ಇದ್ರೆ ದಕ್ಷಿಣದಲ್ಲಿ 44 ಕಿಲೋಮೀಟರ್ ಇದೆ. ಪಶ್ಚಿಮದಲ್ಲಿ ತುಮಕೂರು ರಸ್ತೆಯ ಮಾಧವರ ಬಳಿ ಇರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಿಂದ ಆರಂಭವಾಗುತ್ತೆ. ಅಲ್ಲಿಂದ ಯಲಹಂಕದ ಮೂಲಕ ಬಳ್ಳಾರಿ ರಸ್ತೆಯನ್ನ ಹಾದು ಹಳೆಯ ಮದ್ರಾಸ್ ರಸ್ತೆ ಮತ್ತು ಎಲೆಕ್ಟ್ರಾನಿಕ್ಸ್ ಸಿಟಿಯನ್ನ ಸಂಪರ್ಕಿಸುತ್ತೆ. ಅಂತಿಮವಾಗಿ ಹೊಸೂರು ರಸ್ತೆಯ ಜಂಕ್ಷನ್ ನಲ್ಲಿ ನೈಸ್ ರಸ್ತೆಗೆ ಸೇರಿಕೊಳ್ಳುತ್ತೆ. ಇದು ಬೆಂಗಳೂರಿನ ವಾಯುವ್ಯ ಮತ್ತು ಈಶಾನ್ಯ ಭಾಗಗಳನ್ನು ನೇರವಾಗಿ ಡೆವಲಪ್ಮೆಂಟ್ ಕಾರಿಡಾರ್ಗೆ ಜೋಡಿಸುತ್ತೆ. ಎಲೆಕ್ಟ್ರಾನಿಕ್ಸ್ ಸಿಟಿ ಮತ್ತು ಮಾಧವರ ಬಳಿಯ ನೈಸ್ ರಸ್ತೆಯೊಂದಿಗೆ ಇದು ಸುಲಭವಾಗಿ ಸೇರಲಿದೆ. ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಮೈಸೂರು ರಸ್ತೆಯಿಂದ ಎಕ್ಸಿಬಿಷನ್ ಸೆಂಟರ್ ವರೆಗೂ ಕೂಡ ಬಿಸಿನೆಸ್ ಕಾರಿಡಾರ್ ನಿರ್ಮಾಣವಾಗಲಿದೆ. ಅಲ್ಲದೆ ಭವಿಷ್ಯದಲ್ಲಿ PRR2 ಯೋಜನೆಯೊಂದಿಗೆ ಸಂಪರ್ಕ ಕಲ್ಪಿಸಲು ಮೇಜರ್ ಆರ್ಟೇರಿಯಲ್ ರೋಡ್ಗೆ ಒಂದು ಸ್ಪರ್ ರಸ್ತೆಯನ್ನು ನಿರ್ಮಿಸುವ ಯೋಜನೆ ಕೂಡ BCCಯಲ್ಲಿದೆ. ಇನ್ನು ಈ ಕಾರಿಡಾರ್ ಕೇವಲ ಒಂದು ರಸ್ತೆಯಲ್ಲ, ಬದಲಾಗಿ ಒಂದು ಬೃಹತ್ ಸಂಪರ್ಕ ಜಾಲವಾಗಲಿದೆ. ಇದು 10 ಪ್ರಮುಖ ಜಂಕ್ಷನ್ಗಳು ಮತ್ತು 100 ಸಣ್ಣ ಜಂಕ್ಷನ್ಗಳನ್ನು ಸಂಪರ್ಕಿಸಲಿದೆ. ಇದರೊಂದಿಗೆ ವೈಟ್ ಫೀಲ್ಡ್ ರಸ್ತೆ, ಚನ್ನಚಂದ್ರ ರಸ್ತೆ, ಹೆಸರುಘಟ್ಟ ರಸ್ತೆ, ಓಲ್ಡ್ ಮದ್ರಾಸ್ ರೋಡ್ ಮತ್ತು ಹೊಸೂರು ರಸ್ತೆ ಸೇರಿ 16 ಆಯಕಟ್ಟಿನ ಸ್ಥಳಗಳಲ್ಲಿ ಫ್ಲೈಓವರ್ಗಳನ್ನು ನಿರ್ಮಿಸಲಾಗುವುದು. ಒಟ್ಟಿನಲ್ಲಿ 15 ವರ್ಷಗಳ ಹಗ್ಗ ಜಗ್ಗಾಟಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯ ಸಿಗುವ ಲಕ್ಷಣಗಳು ಕಾಣ್ತಾ ಇದೆ. ರೈತರಿಗೆ ಎಕರೆಗೆ 16 ಕೋಟಿ ರೂಪಾಯಿಗಳವರೆಗೂ ಹಣ ಸಿಗುತ್ತಾ ಇರುವುದು ಭೂ ಮಾಲೀಕರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಒಂದು ವೇಳೆ BDA ನಿರೀಕ್ಷೆಯಂತೆ 60% ಭೂಮಿ ಸ್ವಾಧೀನವಾದರೆ ಮುಂದಿನ ಕೆಲವೇ ತಿಂಗಳಲ್ಲಿ ಕಾಮಗಾರಿ ಆರಂಭವಾಗಲಿದೆ. ಇದು ಬೆಂಗಳೂರಿನ ಭವಿಷ್ಯದ ಅಭಿವೃದ್ಧಿಗೆ ಹೊಸ ವೇಗವನ್ನ ನೀಡಲಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಈ ಬಗ್ಗೆ ನಿಮಗೇನು ಅನಿಸ್ತು? ಕಮೆಂಟ್ ಮೂಲಕ ತಿಳಿಸಿ.